ಇವತ್ತು ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮತದಾರರ ಪಟ್ಟಿಯ ತೀವ್ರ ಪರಿಷ್ಕರಣಾ ಪ್ರಕ್ರಿಯೆ ಹೇಗೆ ನಡೀತಾ ಇದೆ ಅಂತ ಹೇಳಿ ನಾನು ಒಂದಷ್ಟು ಬೂತ್ಗಳನ್ನ ವಿಸಿಟ್ ಮಾಡಿ BLA 2 BLO ಇವ್ರನ್ನೆಲ್ಲ ಭೇಟಿ ಮಾಡ್ಕೊಂಡು ಬಂದೆ. ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದಲ್ಲಿ 241 ಬೂತ್ಗಳಿಗೂ ಸಹ ಎನ್ಯುಮರೇಷನ್ ಫಾರ್ಮ್ ಡಿಸ್ಟ್ರಿಬ್ಯೂಟ್ ಆಗಿದೆ. 100% ಡಿಸ್ಟ್ರಿಬ್ಯೂಟ್ ಆಗಿದೆ. ಅದು ಫಿಲ್ಅಪ್ ಆಗಿ ವಾಪಸ್ ಬಂದು ಡಿಜಿಟಲೈಸ್ ಮಾಡಿರುವಂತದ್ದು ಆವರೇಜ್ ಒಂದು 65-70% ಆಗಿದೆ. ಈಗ ಮೇಜರ್ ಪೆಂಡಿಂಗ್ ಏನು ಅಂತಂದ್ರೆ ಡೆಡ್ ವೋಟರ್ಸ್ ಮತ್ತು ಹೊರಗಡೆಯಿಂದ ಮದುವೆ ಆಗಿ ಬಂದಿರೋರು, ಈ ಊರಿಂದ ಮದುವೆ ಆಗಿ ಹೋಗಿರೋರು, ಈ ಮತದಾರರನ್ನ ಎನ್ಯುಮರೇಟ್ ಮಾಡ್ಲಿಕ್ಕೆ ಎರಡೂ ಕಡೆ ಮಾಹಿತಿ ತಗೊಳ್ಳುವಂತ ಕೆಲಸವನ್ನ BLOಗಳು ಮತ್ತೆ ಅವ್ರ ಮೇಲೆ ಸೂಪರ್ವಿಷನ್ ಮಾಡ್ತಾ ಇರ್ತಕ್ಕಂಥ ವಿಲೇಜ್ ಅಕೌಂಟೆಂಟ್ಗಳು ಎಲ್ಲರೂ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ವಿಶೇಷ ಅಂದ್ರೆ ತಹಸೀಲ್ದಾರ್ಸ್, ನಮ್ಮ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಉಸ್ತುವಾರಿ ತಹಸೀಲ್ದಾರ್ ಬಸವರಾಜ್ ಅವರು ಇದನ್ನ ಒಂದೊಂದು ಗಂಟೆಗೂ ಪರಿಶೀಲನೆ ಮಾಡಿ ಎಲ್ಲ ರಾಜಕೀಯ ಪಕ್ಷಗಳಿಗೆ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಕಡೆ ಬಹಳ ಯಶಸ್ವಿಯಾಗಿ ಇದು ನಡೀತಾ ಇದೆ. ನಾನು ಉದಾಹರಣೆ ಹೇಳೋದಾದ್ರೆ 9 ಹಳ್ಳಿಗಳಲ್ಲಿ ಒಂದು 10-12 ಬೂತ್ಗಳನ್ನ ವಿಸಿಟ್ ಮಾಡಿದ್ದೀನಿ. ಕೊಮಾನ್ಪುರ, ವಡಗೆರೆ, ಗೌಡಹಳ್ಳಿ, ಅಗ್ರ, ಮಾಂಬಳ್ಳಿ, ಕಟ್ನವಾಡಿ, ಕೆಸ್ತೂರು, ಹೊನ್ನೂರು ಮತ್ತು ಯಳಂದೂರು ಪಟ್ಟಣ ಇಷ್ಟು ಕಡೆ ಹೋಗಿ ಖುದ್ದಾಗಿ ನೋಡಿದ್ದೀನಿ. ಕೆಲವು ಕಡೆ ನಾನೇ ಕೂತ್ಕೊಂಡು ಎನ್ಯುಮರೇಷನ್ ಫಾರ್ಮ್ ನ ಫಿಲ್ಅಪ್ ಮಾಡಿದೆ. ಸೊ ಆನ್ ದ ಸ್ಪಾಟ್ BLA 2ಗಳು ಮತ್ತು BLOಗಳು ಜಗಲಿ ಮೇಲೆ ಕೂತ್ಕೊಂಡು ಶಿಸ್ತಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಇದೊಂದು ರೀತಿ ಯಶಸ್ವಿ ಕಾರ್ಯಾಚರಣೆ ಗ್ರಾಮಾಂತರ ಪ್ರದೇಶದಲ್ಲಿ ಮತ್ತು ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದಲ್ಲಿ ನಗರ ಪ್ರದೇಶದಲ್ಲೂ ಏನೂ ತೊಂದರೆ ಇಲ್ಲ, ಎಲ್ಲವೂ ಯಶಸ್ವಿಯಾಗಿ ನಡೀತಾ ಇದೆ. ಈ ಯಶಸ್ವಿಯಾಗಿ ನಡೀತಾ ಇರೋ ಸಂದರ್ಭದಲ್ಲಿ ನಾನು ಒಂದಷ್ಟು ರಾಜಕೀಯ ಪಕ್ಷಗಳಿಗೆ ಮತ್ತು ಬುದ್ಧಿಜೀವಿಗಳಿಗೆ ಮನವಿ ಮಾಡೋದೇನಂತಂದ್ರೆ SIR ಪ್ರಕ್ರಿಯೆ ಸಂವಿಧಾನಬದ್ಧವಾಗಿ ಸಂವಿಧಾನದ ಸೂಚನೆಯ ಮೇರೆಗೆ ಕೇಂದ್ರ ಚುನಾವಣಾ ಆಯೋಗ, ರಾಜ್ಯ ಚುನಾವಣಾ ಆಯೋಗಗಳು ಬಹಳ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ. ಇವ್ರು ಮಾಡ್ಲಿಕ್ಕೆ ನಾವೆಲ್ಲಾ ಪಾರ್ಟಿಯವರು ಸಹಕರಿಸೋಣ, ಇದನ್ನ ಯಶಸ್ವಿ ಮಾಡೋಣ. ಇದು ಯಶಸ್ವಿ ಆದ್ರೆ ಪ್ರಜಾಪ್ರಭುತ್ವ ಯಶಸ್ವಿ ಆದಂಗೆ. ಮತ್ತೆ ಮತದಾರರ ಪಟ್ಟಿನಲ್ಲಿ ಇರ್ತಕ್ಕಂತ ಮತದಾರರಲ್ಲದ ಅಂದ್ರೆ ಡೆಡ್ ವೋಟರ್ಸ್ ಇರ್ಬೋದು, ಡಬಲ್ ವೋಟರ್ಸ್ ಇರ್ಬೋದು, ಅಥವಾ ಮತದಾರರೇ ಅಲ್ಲದ ಒಂದಷ್ಟು ಜನ ಕಳ್ಳ ಮತದಾರರು ಸೇರ್ಕೊಂಡಿರೋದು ಇರ್ಬೋದು. ಇದೆಲ್ಲವನ್ನ ಕ್ಲೀನ್ ಮಾಡಿದ್ರೆ 100% ಪರ್ಫೆಕ್ಟ್ ಮತದಾರರ ಪಟ್ಟಿ ರೆಡಿ ಆಗ್ತದೆ. ಸೊ ಅದಕ್ಕೆ ನಾವೆಲ್ಲರೂ ಸಹಕಾರ ಮಾಡೋಣ ಅಂತ ಅನ್ಸುತ್ತೆ. ಇದಷ್ಟೇ ನನ್ನ ಮನವಿ. ಥ್ಯಾಂಕ್ ಯು.